ಕೇಸ್ ಬಗ್ಗೆನೇ ಮಾತಾಡ್ತಾ ಗ್ಲಾಸ್ ಹೊಡೆದ್ಲು. ಅಯ್ಯೋ ಚರಣ್, ಇವಳಿಗೆ ಗೊತ್ತಿಲ್ದೇ ಇರೋದೇನಾದ್ರೂ ಇದೆಯಾ? ನಮ್ ಬ್ಯಾಂಗ್ಳೂರ್ ಸಿಟಿನಲ್ಲೇ ದಿ ಬೆಸ್ಟ್ ಡಿಟೆಕ್ಟಿವ್ ಇವಳು. ಬಿಟ್ರೆ ಕೊಲೆ ಮಾಡಿರೋದು ನಮ್ಮಲ್ಲೇ ಯಾರೋ ಒಬ್ರು ಅಂತ ಅನ್ಬಿಡ್ತಾಳೆ. ನಂಬಕ್ಕಾಗತ್ತಾ? ಕೊಡಿ, ನಾನು ಟೇಟೆಡ್ ಬರ್ತೀನಿ. ಪರವಾಗಿಲ್ಲ, ನಾನು ತಗೊಂಡೋಗ್ತೀನಿ, ನೀವು ಆರಾಮಾಗಿ ಕುತ್ಕೊಳ್ಳಿ. ಅಲ್ಲ ಪಾರ್ಥ, ಇದನ್ನೆಲ್ಲ ನೀವೇನಕ್ಕೆ ಮಾಡ್ತಿದ್ದೀರಾ? ಯಾಕೆ ಮಾಡಬಾರ್ದು? ಹೆಂಡತಿ ಮಾತ್ರ ಗಂಡನ ಸೇವೆ ಮಾಡಬೇಕಾ? ಗಂಡ ಹೆಂಡತಿ ಸೇವೆ ಮಾಡಬಾರ್ದಾ? ತೋರಿಸೋ ಪ್ರೀತಿಯಿಂದ ಒಪ್ಕೋಬೇಕು. ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ, ಎಂತ ಗತಿ ಬಂತು ನನಗೆ. ಕೆಲಸ ಮಾಡಿಲ್ಲ ಅಂತಂದ್ರೆ ಮಾವಂಗೆ ಹೇಳ್ತೀನಿ ಅಂತ ಹೆದರ್ಸದ್ ಬೇರೆ. ಬೃಂದಾ, ಇದು ನೀನೇನಾ? ಯಾಕೆ? ಈ ಮನೇಲಿ ದೃಷ್ಟಿ ಬೊಂಬೆ ಥರ ಓಡಾಡ್ತಿದ್ದಳು ನೀನು, ಕೆಲಸನೂ ಮಾಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ಗಾಜು ಹೊಡೆದಾಗಿರೋ ಈ ಆತಂಕ ಈ ಮನೆ ಮುರಿಯೋಕ್ ಮುಂಚೆ ಇದ್ದಿದ್ರೆ ನೀನು ಉದ್ಧಾರನಾದ್ರೂ ಆಗ್ತಿದ್ದೆ. ನನ್ನ ಆಡ್ಕೊಳ್ಳೋದು ಬಿಟ್ಟು ಬಂದು ಹೆಲ್ಪ್ ಮಾಡು. ಅತ್ತೆ ನೋಡಿದ್ರೆ ನನ್ನ ಕಥೆ ಮುಗೀತು. ನೀನು ನಮ್ಮನೆಯವ್ರಿಗೆ ಎದುರೋ ಪರಿಸ್ಥಿತಿ ಬಂದಿದ್ಯಾ? ಸಾರಿ, ಬಂದಿದ್ದಲ್ಲ, ಭಾರ್ಗವಿ ತಂದಿದ್ದು. ಅದೆಷ್ಟೋ ಹಾರಾಡ್ತಿದ್ಯಲ್ಲ, ಈಗ ನಿನ್ನ ಅಹಂಕಾರಕ್ಕೆ ಪೆಟ್ಟು ಬಿದ್ದಿದೆ. ಪದೇ ಪದೇ ನಮ್ಮ ಮಧ್ಯ ಭಾರ್ಗವಿನ್ ತರ್ದಿದ್ರೆ ನಿನಗೆ ಸಮಾಧಾನ ಆಗೋದಿಲ್ವಾ? ಹೀಗೆ ಮಾಡ್ತಿದ್ರೆ ನಿನ್ನ ಭಾರ್ಗವಿ ರಾಸ್ಲೀಲೆನ ಮನೆಯವ್ರಿಗೆಲ್ಲರಿಗೂ ಹೇಳ್ತೀನಿ. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಅಯ್ಯೋ ಬೃಂದಾ, ನಂಗೆ ತುಂಬ ಭಯ ಆಗ್ತಿದೆ, ಹೇಳ್ಬೇಡ ಪ್ಲೀಸ್. ಸ್ವಚ್ಛವಾದ ಪ್ರೀತಿಗೆ ಇಲ್ಲದೆ ಇರೋಂಥ ಹೆಸರು ಕೊಡಬೇಡ. ಅಷ್ಟಕ್ಕೂ ಬೃಂದಾ, ಇನ್ಮೇಲೆ ಈ ಮನೇಲಿ ನೀನು ಏನೇ ಹೇಳಿದ್ರು ಯಾರು ನಿನ್ನ ನಂಬಲ್ಲ. ಏನನ್ನ ನಂಬಲ್ಲ ಚರಣ್? ಏನ್ ನಂಬಲ್ಲ ಚರಣ್? ಚಿಕ್ಕತ್ತೆ, ಚರಣ್ ಏನಿಲ್ಲ ಚಿಕ್ಕಮ್ಮ, ಈ ಗ್ಲಾಸ್ನ ಅವಳು ಹೊಡೆದು ನಾನೇ ಹೊಡೆದಿದ್ದೆ ಅಂತ ಹೇಳ್ತೀನಿ ಅಂದ್ಲು. ನಮ್ಮನೆಯವ್ರಿಗೆ ನನ್ನ ಮಾತು ಮೇಲೆ ನಂಬಿಕೆ ಇದೆ, ನಿನ್ನ ನಂಬಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಹೌದು ಚರಣ್, ಈ ಮನೆ ಹಾಳಿನ ಸಹಿಸ್ಕೊಂಡಿರೋ ನೀನೆಷ್ಟು ಒಳ್ಳೆಯವನು ಅಂತ ನಮಗೆ ಗೊತ್ತು. ಅಲ್ಲ ಕಣೆ, ಇಷ್ಟೊಂದು ಒಳ್ಳೆ ಗ್ಲಾಸ್ ಹೊಡೆದಾಕಿದ್ಯಲ್ಲ, ಕಣ್ಣನ್ನ ಅದೆಲ್ಲಿಟ್ಕೊಂಡು ಕೆಲಸ ಮಾಡ್ತೀಯಾ? ಅಯ್ಯೋ, ಒಂದೇ ಲೋಟ ತಾನೇ ಒಡೆದೋಗಿದ್ದು, ನೀನೊಂದು ತಂದ್ರೆ ಆಯ್ತು ಬಿಡಿ, ಅದಕ್ಕೆ ಯಾಕೆ ಇಷ್ಟು ಬೈತೀರ? ಏನು ಹುಡುಕ್ತಾ ಇದ್ದೀರಾ? ಅದೇ ನಿಮ್ಮಪ್ಪ ಇಲ್ಲೆಲ್ಲೋ ತಂದು ದುಡ್ಡಿನ ಗಿಡ ನೆಟ್ಟಿದ್ರಲ್ಲ ಅದನ್ನ. ಇದನ್ನೇನು ಕಮ್ಮಿ ಬೆಲೆದು ಅನ್ಕೊಂಡಿದ್ಯಾ? ನುರುಕ್ ಮೂರ್ ಅಂತ ರೋಡಲ್ಲಿ ಮಾರ್ತಾರಲ್ಲ, ಅದಲ್ಲ ಇದು. ಇನ್ನೊಂದು ತಗೊಂಡ್ಬರ್ತಾಳಂತೆ. ಅದೇ ಹಾದಿ ಬೀದಿಲೆಲ್ಲ ಹೋಗೋರು ಸೇರಿಸ್ಕೊಂಡ್ರೆ ಮನೆಗೆ ಹೀಗೆ ಆಗೋದು. ಚರಣ್, ನಿನ್ಗೇನೂ ಆಗಿಲ್ಲ ಅಲ್ವಾ? ಗ್ಲಾಸ್ ಏನಾದ್ರು ತಾಕ್ತಾ? ಇಲ್ಲ ಚಿಕ್ಕಿ, ಐ ಆಮ್ ಫೈನ್. ಚಿಕ್ಕಿ, ಬೃಂದಾಗೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಂತೆ.
ಕೇಸ್ ಬಗ್ಗೆನೇ ಮಾತಾಡ್ತಾ ಗ್ಲಾಸ್ ಹೊಡೆದ್ಲು. ಅಯ್ಯೋ ಚರಣ್, ಇವಳಿಗೆ ಗೊತ್ತಿಲ್ಲದೆ ಇರೋದೇನಾದ್ರೂ ಇದೆಯಾ? ನಮ್ಮ ಬ್ಯಾಂಗ್ಳೂರ್ ಸಿಟಿನಲ್ಲೇ ದಿ ಬೆಸ್ಟ್ ಡಿಟೆಕ್ಟಿವ್ ಇವಳು. ಬಿಟ್ರೆ ಕೊಲೆ ಮಾಡಿರೋದು ನಮ್ಮಲ್ಲೇ ಯಾರೋ ಒಬ್ರು ಅಂತ ಅನ್ಬಿಡ್ತಾಳೆ. ನಂಬಕ್ಕಾಗತ್ತಾ? ನಿನ್ನ ಯೋಗ್ಯತೆ ಅಷ್ಟೊಂದಿಲ್ಲ. ಮೊದಲು ಇಲ್ಲಿರೋ ಕೆಲ್ಸನ ಮುಗಿಸು. ಕೊಲೆಗಾರನ ಹುಡುಕ್ತಾಳಂತೆ, ಕೊಲೆಗಾರನ. ನನಗೂ ಅಕ್ಕಂಗೂ ಚುಚ್ಚಲಿ ಅಂತ ಇಲ್ಲೇ ಬಿಟ್ಟು ಹೋಗ್ಬಿಟ್ಯಾ? ಫುಲ್ಲು ಕ್ಲೀನ್ ಮಾಡ್ಬಿಟ್ಟು ಹೋಗು. ನೋಡಿದ್ಯಾ, ಈಗ ನಡೀತಿರೋ ವಿಷಯ ಹೇಳಿದ್ರೆ ನಿನ್ನನ್ನು ಯಾರೂ ನಂಬಲ್ಲ. ಇನ್ನು ನೀನು ಹಳೆ ಕತೆ ನಂಬ್ತಾರ? ಮತ್ತೆ ಆ ಭಾರ್ಗವಿ ಮೇಲೆ ನಿನಗೆ ಒಲವು ಜಾಸ್ತಿ ಆಗ್ತಾನೆ ಇದೆ ಅಲ್ವಾ? ನನ್ನ ಸಂಸಾರ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ನಿನ್ನ ತಲೆ ಕೆಡಿಸಿರೋ ಆ ಭಾರ್ಗವಿ ಸಂಸಾರನಂತೂ ಹಾಳು ಮಾಡದೆ ನಾನು ಸುಮ್ಮನೆ ಇರೋದಿಲ್ಲ. ನೋಡ್ತಾ ಇರು, ಸಾಕ್ಷಿ ಸಮೇತ ಹಿಡಿತೇನೆ. ಭಾರ್ಗವಿ, ನೀವು ನನ್ನ ಟಗರು ಪುಟ್ಟಿಯಾಗಿದ್ದಾಗ ಲೈಫ್ ಎಷ್ಟು ಚೆನ್ನಾಗಿತ್ತಲ್ವಾ? ತಪ್ಪು ನಡೀತಿರೋದು ಕಂಡ ತಕ್ಷಣ ಕೆನ್ನೆಗೆರಡು ಹೊಡೆದು ಮಾತಾಡ್ತಿದ್ರಿ ನೀವು. ಹಾಗಿರೋ ನೀವು ತಪ್ಪು ಮಾಡಕ್ಕೆ ಹೇಗೆ ಸಾಧ್ಯ ಭಾರ್ಗವಿ? ತಪ್ಪಿಲ್ದೆ ಒಂದು ಇರುವೆಗೂ ನಿಮ್ಮಿಂದ ನೋವಾಗಿರುತ್ತನ್ನ ನಾನು ನೋಡೇ ಇಲ್ಲ. ಅಂಥವ್ರು ಒಂದು ಹೆಣ್ಣಿನ ಸಂಸಾರ ಹಾಳು ಮಾಡ್ತೀರಾ, ನನ್ನ ತಂಗಿ ಜೀವನ ಹಾಳು ಮಾಡ್ತೀರಾ ನೀವು. ಅಲ್ಲ ಭಾರ್ಗವಿ, ನಿಮ್ಮನ್ನ ಹುಚ್ಚಂತರ ಪ್ರೀತಿಸಿರೋ ಜೀವ ಕಂಡ್ರಿ ಇದು. ಈ ಮನ್ಸು ನಿಮ್ಮನ್ನ ಕಣ್ಮುಚ್ಚಿ ನಂಬುವನ್ನತ್ತೆ. ಆದ್ರೇನ್ ಮಾಡ್ಲಿ, ಪರಿಸ್ಥಿತಿ ಆಗಿಲ್ವಲ್ಲ. ನಿಮಗ್ ತಾಳಿ ಕಟ್ಟಿ ನಿಮ್ ಕಷ್ಟ ಸುಖದಲ್ಲಿ ಜೊತೆ ಆಗಿರ್ತೀನಿ ಅಂತ ಮನೆ ಕರ್ಕೊಂಡ್ಬಂದು ನಿಮ್ ಬಗ್ಗೆ ಅನುಮಾನ ಪಟ್ಟಿದ್ದು ನನ್ ತಪ್ಪು. ಆದ್ರೆ ನಿಮ್ ಕಣ್ಣಿಗೆ ಕಾಣ್ತಿರೋ ನಿಜ ನಿಜಾನೇ ಅಲ್ಲ. ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ಆ ವಿಕ್ಕಿ ನಿಜ ಹೇಳ್ತಿದ್ದೇನೆ ಅನ್ನೋದಕ್ಕೆ ನನ್ನ ಹತ್ರ ಯಾವ ಪ್ರೂಫು ಇಲ್ಲ ಭಾರ್ಗವಿ. ಅವನು ಹುಟ್ಟು ಒಳ್ಳೆಯವನಂತಾನು ನಾನು ಹೇಳ್ತಾ ಇಲ್ಲ. ಆದ್ರೆ ಅವನು ಈ ಕೊಲೆ ಮಾಡಿಲ್ಲ, ಅದು ಮಾತ್ರ ನಿಜ. ನೀವೇ ಹೇಳಿರೋ ಪ್ರಕಾರ ಪರೀಕ್ಷೆ ನಡೆದೋಗ್ಲಿ. ನನಗೆ ಅನುಮಾನ ಇರೋ ವ್ಯಕ್ತಿ ಹತ್ರ ಹೋಗಿ ಆ ಸೀಕ್ರೆಟ್ ವಿಡಿಯೋ ಬಗ್ಗೆ ಹೇಳ್ತೇನೆ. ನನ್ನ ಬುದ್ಧಿ ಹೇಳ್ತಿರೋ ಮಾತು ನಿಜಾನೇ ಆಗಿದ್ರೆ ಆ ಕೊಲೆಗಾರ ಸಿಕ್ಕಾಕೊಳ್ಳೇಬೇಕು. ಆವಾಗ ನೀವು ನಂಬಿರೋ ಸತ್ಯಕ್ಕೂ ಜಯ ಸಿಗತ್ತೆ ಭಾರ್ಗವಿ. ನಾನು ನಂಬಿರೋ ನನ್ನ ತಂಗಿ ಪ್ರೀತಿಗೂ ಜಯ ಸಿಗತ್ತೆ. ಭಾರ್ಗವಿ, ನೀವು ಈ ಮನೆಗೆ ಬಂದಮೇಲೆ ನಗೋದನ್ನೇ ಮರ್ತಿದ್ದೀರಾ ಅಲ್ವಾ? ನಿಜಾಂಶ ಆಚೆ ಬಂದು ನೀವು ಮತ್ತೆ ನಗೋತಾರ ಟಗರು ಪುಟ್ಟಿಯಾಗಿ ನಿಮಗಿಷ್ಟ ಬಂದ ಹಾಗಿರೋ ಕಾಲ ಮತ್ತೆ ಬರುತ್ತೆ ಭಾರ್ಗವಿ. ಮತ್ತೆ ಲೇಟ್ ಮಾಡೋದು ಬೇಡ, ಈಗಲೇ ಹೋಗಿ ಆ ವ್ಯಕ್ತಿನ ಮೀಟ್ ಮಾಡ್ತೀನಿ. ನೀವು ಭಾರ್ಗವಿಯವ್ರ ಗಂಡ ಅರ್ಜುನ್ ಅಲ್ವಾ? ನೀವು ವಿಕ್ಕಿ ಪರ ಇರೋರು, ಮತ್ತ್ಯಾಕೆ ದಿಢೀರಂತ ನನ್ನ ಜೊತೆ ಮಾತಾಡ್ಬೇಕು ಅಂದ್ರಿ? ನಾನು ಯಾರ ಪರನೂ ಅಲ್ಲ ಸ್ಫಟಿಕ ಅವ್ರೆ, ನಾನು ಯಾವತ್ತಿದ್ರೂ ಸತ್ಯದ ಪರ. ಅದೇನ್ ವಿಷಯ ಹೇಳಿ. ಏನೂ ಇಲ್ಲ, ಅವತ್ತು ವಿಕ್ಕಿ ವಿರುದ್ಧ ಸಾಕ್ಷಿ ಹೇಳ್ದೋರು, ಹಾಗೆ ನಮ್ಮೆಲ್ರಿಗೂ ಸತ್ಯ ಏನು ಅಂತ ತೋರಿಸ್ಕೊಟ್ಟವ್ರು ನೀವೇ ಅಲ್ವಾ? ಅದಕ್ಕೆ ಒಂದ್ಸಲ ಫೇಸ್ ಟು ಫೇಸ್ ಮೀಟ್ ಆಗಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಈ ಕೇಸ್ಗೋಸ್ಕರ ನನ್ನ ಹೆಂಡತಿ ಭಾರ್ಗವಿ ತುಂಬ ಕಷ್ಟಪಟ್ಟಿದ್ದಾರೆ. ಆದ್ರೆ ಏನು ಮಾಡಲಿ, ಅವ್ರು ಪಟ್ಟಿರೋ ಶ್ರಮ ನನ್ನನ್ನು ಸೇರಿಸಿ ಯಾರಿಗೂ ಗೊತ್ತಾಗಿಲ್ಲ. ಥ್ಯಾಂಕ್ ಗಾಡ್, ಕೊನೆಗೂ ಕೊಲೆಗಾರ ಯಾರು ಅನ್ನೋದು ಎಲ್ರಿಗೂ ಗೊತ್ತಾಯಿತು. ನೀವು ಬಂದಿರಲಿಲ್ಲ ಅಂತಂದಿದ್ರೆ ವಿಕ್ಕಿ ಎಂತೋನು ಅನ್ನೋ ಸತ್ಯ ಬಯಲಾಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸ್ಫಟಿಕ. ಪರವಾಗಿಲ್ಲ ಬಿಡಿ, ನನ್ನಿಂದ ಒಬ್ಬ ಕೊಲೆಗಾರ ಕಿರಾತ್ಕ ಜೈಲಿಗೆ ಹೋದ್ನಲ್ಲ ಅನ್ನೋ ಸಮಾಧಾನ ನನಗಿದೆ.
ಅವತ್ ರಾತ್ರಿ ನೀವು ಸಂಧ್ಯಾನ್ ಕಾಪಾಡಕ್ಕೆ ಎಷ್ಟು ರಿಸ್ಕ್ ತಗೊಂಡ್ರಿ ಅಲ್ವಾ? ನೀವು ನಮ್ಮ ಭಾರ್ಗವಿ ಥರ ಗಟ್ಟಿಗಿತ್ತಿ. ನಮ್ಮ ಸಮಾಜಕ್ಕೆ ನಿಮ್ಮಂಥ ಹೆಣ್ಮಕ್ಳ ಅವಶ್ಯಕತೆ ತುಂಬಾನೇ ಇದೆ. ಅಷ್ಟು ಪ್ರಯತ್ನ ಪಟ್ಟರು ಸಂಧ್ಯಾನ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಹೌದು, ಆ ಒಂದು ದುಃಖ ನಮ್ಮೆಲ್ಲರಲ್ಲೂ ಹಾಗೆ ಉಳ್ಕೊಂಡಿದೆ. ಅಂದಹಾಗೆ ಅವತ್ ರಾತ್ರಿ ವಿಕ್ಕಿ ಗೆಸ್ಟ್ ಹೌಸ್ ಹತ್ರ ನೀವೇನು ಮಾಡ್ತಾ ಇದ್ರಿ? ಕೋರ್ಟಲ್ಲಿ ಹೇಳಿದ್ನಲ್ಲ, ನನ್ನ ವಿಕ್ಕಿ ಮಧ್ಯೆ ಇರೋ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಹೋಗಿದೆ. ಹೌದು, ವಿಕ್ಕಿ ಅಲ್ಲಿರೋ ವಿಷಯ ನಿಮಗೆ ಗೊತ್ತಾಯ್ತು? ಅವತ್ತು ವಿಕ್ಕಿನ ಮೆಸೇಜ್ ಮಾಡಿ ಆ ಲೊಕೇಶನಲ್ಲಿ ಇದ್ದೀನಿ ಅಂತ ಹೇಳಿದ್ದ. ಓಹೋ, ಸರಿ ಸರಿ. ಅಂದ್ರೆ ಸಂಧ್ಯಾ ಅಲ್ಲೇನ್ ಮಾಡ್ತಾ ಇದ್ಲು? ಅದು ನನ್ಗೇನ್ ಗೊತ್ತು. ನಾನು ಹೋಗುವಾಗ ದಾರಿಲ್ ಸಂಧ್ಯಾ ಸಿಕ್ಕದ್ಲು. ಅವಳಿಗೆ ಹೆಲ್ಪ್ ಮಾಡಿದೆ, ಸೇವ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಪಾಪ, ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರ. ಆದ್ರೆ ಏನು ಮಾಡೋದು, ನಮ್ಮ ಸಂಧ್ಯಾ ಹಣೆ ಬಾರನೇ ಸರಿರ್ಲಿಲ್ಲ. ಹೌದು, ಅವತ್ತು ವಿಕ್ಕಿ ಕುಡ್ದಿದ್ನಾ? ಕೇಳ್ತಿದ್ದೀರಲ್ಲ, ಕಂಠ ಪೂರ್ತಿ ಕುಡ್ದಿದ್ದ. ಅದಕ್ಕೆ ರಾಕ್ಷಸನ್ ತರ ಹಾಡಿದ್ದು. ಅವತ್ತು ಸಂಧ್ಯಾಗಿಂತ ಮುಂಚೆ ನಿಮ್ಮೇಲೆ ಅಟ್ಯಾಕ್ ಮಾಡ್ದ ಅಲ್ವಾ? ಹೌದು. ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ವಾ? ನಿಮ್ಮನ್ನ ದೇವರೇ ಬಚಾವ್ ಮಾಡ್ದ. ಹೌದು, ಅವನು ಕುಡ್ದಿದ್ನಲ್ಲ, ಹಾಗಾಗಿ ನಾನ್ ಬದುಕೊಂಡೆ. ಆದ್ರೆ ಪಾಪ ಸಂಧ್ಯನ್ನ ಸಾಯಿಸ್ಬಿಟ್ಟ. ಆದ್ರೂ ಕಂಠ ಪೂರ್ತಿ ಕುಡ್ದೋನು ನಿಮ್ಮನ್ನೇನು ಮಾಡೋಕ್ಕಾಗಿಲ್ಲ ಅಂತಂದ್ಮೇಲೆ ಸಂಧ್ಯಾನ ಎತ್ಕೊಂಡೋಗಿ ಕೊಲೆ ಮಾಡಿದ್ದಾನೆ ಅಂತಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ.